ಅವ್ರನ್ನ ನನ್ನಲ್ಲಿ ಕಾಣ್ತಾರೆ ಒಂದಷ್ಟು ಜನ. ಬಟ್ ಅದು ನನ್ಗೊಂದು ಸಿಕ್ಕಿರೋದು ಒಂದು ಅದೃಷ್ಟ. ಅದು ಆ ಶೋ ಸಿಕ್ಕಿದ್ರ ಬಗ್ಗೆ ಎಷ್ಟು ಖುಷಿ ಇದೆ ಇವತ್ತಿಗೆ? ಆ ಶೋ ಸಿಕ್ಕಿದ್ರಿಂದನೇ ನಾನು ಒಂದಷ್ಟು ಸಿನಿಮಾ ಮಾಡ್ತಾ ಇರೋದು, ಒಂದಷ್ಟು ಜನಕ್ಕೆ ಪ್ರೀತಿ ಪಟ್ಟು ನನ್ನನ್ನ ಮಾತಾಡಿಸ್ತಾ ಇರೋದು. ನನ್ನ ಆಣೆ ಎಲ್ಲರ ಮೇಲೆ ಆಣೆಗಳು ನಾನು ತಮಾಷೆ ಮಾಡಿದೆ. ತುಂಬಾ ಎಕ್ಸ್ಪೆಕ್ಟೇಷನ್ ಅನ್ನ ಇಟ್ಕೊಂಡಿದ್ದಾರೆ. ಟ್ರೈಲರ್ ಸಾಕಷ್ಟು ವ್ಯೂಸ್ ಆಗಿದೆ ಇವಾಗ. ಫಸ್ಟ್ ಶೋ ಮಾರ್ನಿಂಗ್ ಶೋ ಹಬ್ಬ ಮಾಡಕ್ಕೆ ನಾನು ಜೊತೆಲಿ ಸೇರ್ಕೊಂತೀನಿ ಅವ್ರ ಜೊತೆ. ಅಲ್ಲ, ನಾನು ನಿನ್ ನಿಜವಾದ ರೂಪನ ಸರಿಯಾಗಿ ನೋಡೇ ಇಲ್ವಲ್ಲೋ. ಜೂನಿಯರ್ ದರ್ಶನ್ ಈಗ ಯಾವ ಸಿನಿಮಾ ಮಾಡ್ತಾ ಇದ್ದೀರಾ? ಹೀರೋ ಆಗಿ ಮಾಡ್ತಾ ಇದ್ದೀನಿ. 70% ಕಂಪ್ಲೀಟ್ ಆಗಿದೆ. ಲೋಕಲ್ ಅವ್ನ ಹೀರೋನೇ. TRPಗೋಸ್ಕರ ಅವಿನಾಶ್ ಅವ್ರನ್ನ ಬಳಸ್ಕೊಂಡ್ರ? ಇದೆ ಮೇಡಮ್, ಯಾಕಂದ್ರೆ ಒಂದಷ್ಟು ಜನ ನಾನಿದ್ದಾರೆ ಅಂತಾನೆ ಶೋ ನೋಡ್ತಾ ಇದ್ದಿದ್ದು. ನನಗೆ ಇವತ್ತಿಗೂ ಕೇಳೋದು, ಯಾಕೆ ನೀವು ಶೋ ಮಾಡ್ತಾ ಇಲ್ಲ, ಏನಿಗೆ ಬರ್ತಾ ಇಲ್ಲ? ಪಾಸ್ವರ್ಡ್ ಅದೇ ಏನು? ಕಿಸ್ ಕೊಡ್ತೀನಿ. ಆನೆ ನಡೆದಿದ್ದೆ ದಾರಿ, ಬರ್ತಾ ಇದ್ದೀನಿ, ತಾಕತ್ತಿದ್ರೆ ಕಟ್ಟಾಕ್ರೋ. ಸೂರ್ಯಂಗೆ ತುಂಬಾ ಹೊತ್ತು ಗ್ರಹಣ ಹಿಡಿಯಲ್ಲ, ನಾನ್ ಬರ್ತಿದ್ದೀನಿ ಚಿನ್ನ. ನಮ್ಗೆ ಯಾರಾದ್ರೂ ನೀವು ನೋಡೋದಕ್ಕೆ ಅವ್ರ ತರ ಇದೀರಿ ಅಥವಾ ನೀವು ಹೀರೋಯಿನ್ ತರ ಕಾಣಿಸ್ತೀರಿ, ನೀವು ಹಾಗಿದ್ದೀರಿ ಅಂದ್ರೆ ತುಂಬಾ ಖುಷಿ ಆಗೋದಿದೆ. ಸೊ ಒಂದೇ ತರ 7 ಜನ ಇರ್ತಾರೆ ಅಂತಾನು ಹೇಳ್ತಾರೆ. ಹಾಗೇನೆ ಒಂದಷ್ಟು ನಟರು ನಟಿಯರ ವಾಯ್ಸ್ ಅನ್ನ ಮಿಮಿಕ್ರಿ ಮಾಡೋದು. ಸೊ ಡಾಕ್ಟರ್ ರಾಜ್ಕುಮಾರ್ ಅವರಾಗಿರ್ಬಹುದು, ಜಗ್ಗೇಶ್ ಅವರಾಗಿರ್ಬಹುದು, ಹೀಗೆ ಮೇರು ನಟರ ಮಿಮಿಕ್ರಿಯನ್ನ ಕೂಡ ಮಾಡ್ತಾರೆ. ಆದ್ರೆ ಡಿ ಬಾಸ್ ತರಾನೇ ಕಾಣಿಸ್ತಾರೆ ಅಂತ ಹೇಳಿ ಸಾಕಷ್ಟು ಹೆಸರು ಮಾಡಿದಂತಹ ಪ್ರತಿಭೆ ಅವಿನಾಶ್ ಅವರು ಇವತ್ತು ನಮ್ಮ ಜೊತೆಗೆ ನಮ್ಮ ಶೋ ಅಲ್ಲಿ ಜಾಯ್ನ್ ಆಗಿದ್ದಾರೆ. ಹಾಯ್. ಥ್ಯಾಂಕ್ ಮೇಡಮ್. ದರ್ಶನ್ ಸರ್ ತರ ಇದೀರಾ ಅಂತ ತುಂಬಾ ಕಾಂಪ್ಲಿಮೆಂಟ್ ಇದೆ ನಿಮ್ಗೆ, ಏನ್ ಹೇಳ್ತೀರಿ? ತುಂಬಾ ಖುಷಿ ಆಗುತ್ತೆ ಎಲ್ಲೋದ್ರು. ಅವ್ರನ್ನ ನನ್ನಲ್ಲಿ ಕಾಣ್ತಾರೆ ಒಂದಷ್ಟು ಜನ. ಬಟ್ ಅದು ನನ್ಗೊಂದು ಸಿಕ್ಕಿರೋದು ಒಂದು ಅದೃಷ್ಟ. ಅದು ಎಲ್ಲೇ ಹೋದ್ರು ಪ್ರೀತಿಯಿಂದ ಮಾತಾಡಿಸ್ತಾರೆ, ಒಂದು ಮನೆ ಮಗನ್ ತರ ಇಷ್ಟಪಡ್ತಾರೆ. ಅಂದ್ರೆ ಒಂದಷ್ಟು ಜನ ಸೇಮ್ ಅಂದ್ರೆ ದರ್ಶನ್ ಸರ್ನ ನೋಡೋಕ್ಕಾಗ್ದಿರೋ ಒಂದಷ್ಟು ಜನ ನೋಡಿದಾಗ, ಒಂದು ಎಕ್ಸೈಟ್ಮೆಂಟ್ ನೋಡಿದಾಗ ನನಗೆ ಖುಷಿ ಆಗುತ್ತೆ. ಅಂದ್ರೆ ನಾನೇನಾ, ಅಂದ್ರೆ ನಾನು ಹಿಂಗಿದ್ದೀನ ಅನ್ನೋದು ನನ್ನ ಮೇಲೆ ನನಗೆ ಒಂಥರ ಅನ್ನೋ ಥರ ಅನ್ಸ್ಬಿಡುತ್ತೆ. ಓಕೆ, ಈಗ ಡೆವಿಲ್ ಸಿನಿಮಾ ಟ್ರೇಲರ್ ಕೂಡ ಬ್ಲಾಕ್ ಬಸ್ಟರ್ ಹಿಟ್ಟು, ಸಾಕಷ್ಟು ಮೆಚ್ಚುಗೆಯನ್ನು ಪಡ್ಕೊಂಡಿದೆ. ಒಂದ್ ಕಡೆ ಅವರ ಅಭಿಮಾನಿಗಳಿಗೆ ಡಿ ಬಾಸ್ ಅವರು ಜೈಲ್ನಲ್ಲಿದ್ದಾರೆ, ಯಾವಾಗ ಹೊರಗೆ ಬರ್ತಾರೆ ಅಂತ ಹೇಳಿ ಕಾತುರ. ಇಂಥ ಸಮಯದಲ್ಲಿ ನಿಮ್ಮನ್ನ ನೋಡಿ ಒಂದಷ್ಟು ಜನ ಖುಷಿ ಪಡೋದಿದೆ, ಡಿ ಬಾಸ್ ಇಲ್ಲ ಅಂದ್ರೆ ಅವ್ರ ತರಾನೇ ಕಾಣಿಸೋರಿದ್ದಾರೆ ಅಂತ. ಸೊ ನಿಮಗೆ ಯಾವ್ದಾದ್ರು ಸ್ಪೆಷಲ್ ಕಾಲ್ ಬಂದಿದ್ದು ಈ ಅವಧಿಯಲ್ಲಿ? ಅವ್ರು ಜೈಲಲ್ಲಿ ಇರೋದ್ರಿಂದ ನಿಮ್ಗೆ ಯಾರಾದ್ರೂ ನಿಮ್ಮನ್ನ ನೋಡ್ಬೇಕು ಅಂತ ಹೇಳಿ ಕೇಳ್ಕೊಂಡಿದ್ದಿದ್ಯಾ? ನಾನು ಹಿಂಗೆ ಮನೆಯಿಂದ ಹಿಂಗೆ ಹೋಗ್ಬೇಕಾದ್ರೆ ಯಾರೋ ಒಂದು ಸಡನ್ ಆಗಿ ಒಬ್ರು ನೋಡಿದಾಗ ಒಂದು ಪಟ್ ಅಂತ ನೋಡಿ ಖುಷಿ ಆದ್ರು ಅವರು. ಅಂದ್ರೆ ಹೈ ಬಾಲಲ್ಲಿ ಕಂಡಿಡಿದ್ರು ಫುಲ್ ಮಾಸ್ಕ್ ಹಾಕಿದಾಗ. ಬಟ್ ಅವ್ರು ನೋಡಿದಷ್ಟೇ ಖುಷಿ ಆಯ್ತಪ್ಪ ನಿನ್ನ ಅನ್ನೋದೊಂದು ಅದನ್ನ ಹೇಳಿದ್ರು. ತುಂಬಾ ಖುಷಿ ಆಯ್ತು. ಅಂದ್ರೆ ನೀವು ನೋಡ್ತಾ ಇದೀರಾ, ಟ್ರೈಲರ್ ಆಗಿರ್ಬೋದು, ಟೀಸರ್ ಆಗಿರ್ಬೋದು, ಸಾಂಗ್ಸ್ ಆಗಿರ್ಬೋದು, ಮಿಲಿಯನ್ ಗಟ್ಟಲೆ ವ್ಯೂಸ್ ಆದಾಗ, ಬಟ್ ಇಷ್ಟು ಮಾಡಿ ಸಿನಿಮಾ ಬೇರೆ, ಇದು ಅವ್ರನ್ನ ಪ್ರೀತಿ ಪಟ್ಟು ಅವ್ರನ್ನ ಒಂದು ಕೈ ಹಿಡಿದ ಮೇಲೆ ನಡೆಸ್ಕೊಂಡು ಹೋಗ್ತಿದಾರಲ್ಲ, ಅದು ತುಂಬಾ ಖುಷಿ ಆಗುತ್ತೆ. ಒಂದಷ್ಟು ಇಷ್ಟು ದಿನ ಆಗಿದೆ ಬೇರೆ, ಇವಾಗ ಇನ್ನೂ ಅದ್ರ ಡಬಲ್ ಮಾಡ್ತಾ ಇದ್ದಾರೆ, ಹಬ್ಬ ಮಾಡ್ತಾ ಇದ್ದಾರೆ. ನಾನು ಅಷ್ಟೇ, ಇವಾಗ ಡಿಸೆಂಬರ್ 12 ಅಂತ ಹೇಳಿದ್ರು, 11ಕ್ಕೆ ರಿಲೀಸ್ ಆಗ್ತದೆ. ಬೆಳಗ್ಗೆ ಹೋಗಿ ಮಾರ್ನಿಂಗ್ ಶೋ ಫಸ್ಟ್ ಮೇನ್ ಥಿಯೇಟರ್ ಹೋಗಿ ನೋಡ್ತೀನಿ, ಮಿಸ್ ಮಾಡಲ್ಲ. ಎಲ್ಲರ ಜೊತೆ ಆ ಖುಷಿನ ನಾನು ಇವತ್ತಿನವರೆಗೂ ಹೋಗಿಲ್ಲ ನಾನು, ಬಟ್ ಈಗ ಹೋಗ್ತೀನಿ. ಡೆವಿಲ್ ಪಕ್ಕ ಮಿಸ್ ಮಾಡಿದೆ, ಫಸ್ಟ್ ಶೋಗೆ ಹೋಗ್ತೀನಿ. ಓಕೆ, ಈಗ ಒಂದಷ್ಟು ಅವಿನಾಶ್ ಅಂತ ಹೇಳಿ ರೆಕಗ್ನೈಸ್ ಆಗೋದಕ್ಕೆ ಮೇನ್ ಕಾರಣ ನೀವು ದರ್ಶನ್ ರೀತಿ ಕಾಣಿಸ್ತೀರಿ ಅಂತ ಹೇಳಿ. ಸೊ ಅದರಿಂದ ಕೂಡ ನೀವು ಸಾಕಷ್ಟು ಶೋಗಳನ್ನ, ರಿಯಾಲಿಟಿ ಶೋಗಳನ್ನ ಮಾಡಿದ್ರಿ, ಮಜಾ ಭಾರತದಲ್ಲಿ ಮಿಂಚಿದ್ರಿ. ಸೊ ಆಗಂತೂ ನಿಮ್ಮದೇ ಪ್ರೋಮೋಗಳು ಎಲ್ಲಿ ನೋಡಿದ್ರು ಕೂಡ ಅವಿನಾಶ್ ಅಂತ ಹೇಳಿ ಸದ್ದು. ಆ ಶೋ ಅಲ್ಲೂ ಕೂಡ ನಿಮ್ಗೊಂದು ಪ್ರಯಾರಿಟಿ ಇತ್ತು. ಸೊ ಆ ಶೋ ಸಿಕ್ಕಿದ್ರ ಬಗ್ಗೆ ಎಷ್ಟು ಖುಷಿ ಇದೆ ಇವತ್ತಿಗೆ, ಅಥವಾ ಆ ಶೋ ಸಿಕ್ಕಿದ್ ಹೇಗೆ, ಏನ್ ಹೇಳ್ತೀರಿ? ಮೇಡಮ್, ಆ ಶೋ ಸಿಕ್ಕಿದ್ರಿಂದನೇ ನಾನು ಒಂದಷ್ಟು ಸಿನಿಮಾ ಮಾಡ್ತಾ ಇರೋದು, ಒಂದಷ್ಟು ಜನಕ್ಕೆ ಪ್ರೀತಿ ಪಟ್ಟು ನನ್ನನ್ನ ಮಾತಾಡಿಸ್ತಾ ಇರೋದು. ಅದು ಒಂದಷ್ಟು ಎಲ್ಲ ಇದ್ರಲ್ಲೂ ಹೇಳಿದೀನಿ. ಡೆವಿಲ್ ಸಿನಿಮಾ ಅಂತ ಹೇಳಿ ಬಂದಾಗ ತುಂಬಾ ಜನ ವೇಟ್ ಮಾಡಿ, ಯಾಕಂದ್ರೆ ಡಿ ಬಾಸ್ ಅಂದ್ರೆ ದರ್ಶನ್ ಅಭಿಮಾನಿಗಳು ಅವರು ಜೈಲಲ್ಲಿ ಇರೋದ್ರಿಂದ ಸೊ ತುಂಬಾನೇ ಎಕ್ಸ್ಪೆಕ್ಟೇಷನ್ ಅನ್ನ ಇಟ್ಕೊಂಡಿದ್ದಾರೆ. ಟ್ರೈಲರ್ ಸಾಕಷ್ಟು ವ್ಯೂಸ್ ಆಗಿದೆ ಇವಾಗ. ಸೊ ಏನ್ ಹೇಳ್ತೀರಿ ಇದ್ರ ಬಗ್ಗೆ ಅಂತ? ಅದ್ರ ಬಗ್ಗೆ ಮಾತೇ ಇಲ್ಲ. ಇಡೀ ಫ್ಯಾನ್ಸು, ಅವ್ರ ಸೆಲೆಬ್ರಿಟೀಸು, ಅಂದ್ರೆ ಒಂದಷ್ಟು ಜನ ಫ್ಯಾನ್ ವಾರ್ಸ್ ಇರುತ್ತೆ, ಅದೆಲ್ಲ ಬಿಟ್ಟುನು ಎಲ್ಲ ಫ್ಯಾನ್ಸ್ಗಳು ನೋಡಿ ಪ್ರೀತಿ ಪಟ್ಟು ಅದನ್ನ ಮಿಲಿಯನ್ಸ್ ಗಟ್ಟಲೆ ಸುಮ್ಮನೆ ಮಾಡ್ತಾ ಇಲ್ಲ. ಬಟ್ ಅದು ಆ ಪ್ರೀತಿ ಎಲ್ರಿಗೂ ಇದೆ. ಎಲ್ಲ ಸ್ಟಾರ್ಸು ಎಲ್ಲರೂ ಆ ಫ್ಯಾನ್ಸ್ಗಳು ಸೇರ್ಕೊಂಡು ಆ ಗ್ರಾಫ್ ಇನ್ನೂ ಮೇಲೆ ತೊಗೊಂಡೋಗ್ತಾ ಇದ್ದಾರೆ. ಖುಷಿ ಆಗುತ್ತೆ ನಮಗೂ. ನಮ್ಮ ಬಾಸ್ತು ಮಿಲಿಯನ್ಸ್ ಗಟ್ಟಲೆ ವ್ಯೂಸ್ ಅದು ಯಾವಾಗಿದ್ರೂ ಹೋಗೇ ಹೋಗುತ್ತೆ. ಬಟ್ ಈ ಸರಿ ಇಷ್ಟು ಸಿನಿಮಾದು ಬೇರೆ, ಈ ಸಿನಿಮಾ ಇನ್ನೂ ಒಂದು ದೊಡ್ಡ ಮಟ್ಟಕ್ಕೆ ಎತ್ಕೊಂಡು ಹೋಗ್ತಾ ಇದ್ದಾರೆ. ಅದು ತುಂಬಾ ಖುಷಿ. ಅದಕ್ಕೋಸ್ಕರ ನಾನು ಮೇನ್ ಥಿಯೇಟರ್ಗೆ ಹೋಗ್ತೀನಿ. ಫಸ್ಟ್ ಶೋ ಮಾರ್ನಿಂಗ್ ಶೋ ಹಬ್ಬ ಮಾಡಕ್ಕೆ ನಾನು ಜೊತೆಲಿ ಸೇರ್ಕೊಂತೀನಿ ಅವ್ರ ಜೊತೆ.
ಓಕೆ, ಅವಿನಾಶ್ ಅಂತ ಹೇಳಿದ್ರೆ ಫಸ್ಟ್ ನಮಗೆ ರೆಕಗ್ನೈಸ್ ಆಗಿದೆ ರಿಯಾಲಿಟಿ ಶೋ ಮೂಲಕ. ಬ್ಲಾಕ್ ಬಾಸ್ಟರ್ ಎಲ್ಲ ಪ್ರೋಮೋದಲ್ಲೂ ನೀವೇ, ದರ್ಶನ್ ಅವ್ರ ರೀತಿನೇ ಕಾಣ್ತಾರೆ, ರಚಿತಾ ರಾಮ್ ಮತ್ತೆ ನೀವು ಮಾತಾಡ್ತಾ ಇದ್ದಂತಹ ಪ್ರೋಮೋ ಎಲ್ಲವೂ ಬ್ಲಾಕ್ ಬಾಸ್ಟರ್ ಹಿಟ್ಟು. ಸೊ ಆ ಒಂದು ಸಡನ್ ಫೇಮ್ ಹೆಂಗ್ ತಗೊಂಡ್ರಿ? ನಿಮಗೆ ಯಾರಾದ್ರೂ ದರ್ಶನ್ ತರನೇ ಇದೀರಾ ಅಂತ ಹೇಳ್ತಿದ್ರ ಮುಂಚೆಯಿಂದನೂ, ಹೇಗೆ? ಇಲ್ಲ, ಒಂದು ಫ್ರೆಂಡ್ ಸರ್ಕಲ್ ಹೇಳ್ತಾರೋ ನಾರ್ಮಲ್ ಕ್ಯಾಶುವಲ್ ಆಗಿ ಕಾಣಿಸ್ತೀಯಾ ಮಾಡ್ತೀಯಾ ಅಂತ. ಬಟ್ ನನ್ಗೆ ಅನ್ಸಿರ್ಲಿಲ್ಲ ಅವ್ರು ಅಷ್ಟು ದೊಡ್ಡ ಆಲದ ಮರ, ನಾವು ಕೆಳಗಿರೋ ಇನ್ನು ಹುಲ್ ಥರ ಇದು. ಬಟ್ ಅದು ನನ್ಗೆ ಅನ್ಕೊಂಡಿರಲಿಲ್ಲ. ಯಾವಾಗ ನನ್ನ ಫ್ರೆಂಡ್ಸ್ ಜೊತೆ ಸುಮ್ಮನೆ ಮಾಡೋಣ ನಡಿ ಅಂತ ಅವಾಗ ಟಿಕ್ ಟಾಕ್ ಇದ್ದಾಗ ಒಂದಷ್ಟು ಸುಮ್ಮನೆ ಏನೋ ನೋಡ್ತಾ ಇದ್ದಾಗ ಒಂದು 4 ಜನ ಸೇರ್ಕೊಂಡು ಮಾಡಿದಾಗ ಅದು ಚಾನಲ್ ಹೋಯ್ತು. ಅಲ್ಲಿಂದ ಒನ್ ಡೇ ಬರೀ ಒಂದು ದಿನ ಬಂದು ಶೋಗೆ ಎಂಟ್ರಿ ಆಗಿ ಎಕ್ಸಿಟ್ ಆಗೋಕೆ ಕರೆದಿದ್ದು ನಾನು. ಬಟ್ ಒಂದೂವರೆ ವರ್ಷ ಜರ್ನಿ ಸ್ಟಾರ್ಟ್ ಆಯಿತು, ನೆಕ್ಸ್ಟ್ ಸಿನಿಮಾ ಆಯಿತು. ಬಟ್ ಈಗ ಅದನ್ನೇ ನಡೀತಾ ಇದೆ ಸಿನಿಮಾ ಜರ್ನಿ. ಅಲ್ಲಿಂದ ಇಲ್ಲಿಗೆ ತನಕ ಕರ್ಕೊಂಬಂದಿರೋದು ಇವಾಗ್ಲೂ ಅದು ಒಂಥರ ಕನ್ಸು ಅನ್ಸುತ್ತೆ. ಜೂನಿಯರ್ ದರ್ಶನ್ ಈಗ ಯಾವ ಸಿನಿಮಾ ಮಾಡ್ತಾ ಇದ್ದೀರಾ? ಈಗ ಈ ಇಯರಲ್ಲಿ ತಲ್ವಾರ್ ಅಂತ ರಿಲೀಸ್ ಆಯ್ತು, ಧರ್ಮಕೀರ್ತಿರ ಸರ್ ನಾನು, ಅದು ರಿಲೀಸ್ ಆಯಿತು. ಈಗ ರವಿಶಂಕರ್ ಸರು, ಆಮೇಲೆ ತಬ್ಲಾ ನಾಡಿ ಸರು, ರಾಜ್ ಬಾಲ್ವಾಡಿ ಸರ್ ಇದ್ದಾರೆ. ಬಟ್ ಅದು ಹೀರೋ ಆಗಿ ಮಾಡ್ತಾ ಇದ್ದೀನಿ. 70% ಕಂಪ್ಲೀಟ್ ಆಗಿದೆ. ಇನ್ನೇನು ಆಗುತ್ತೆ ನೆಕ್ಸ್ಟ್ ಇಯರ್ ರಿಲೀಸ್. 1.5 ವರ್ಷದ ಅವಧಿ ಅಂತ ಹೇಳಿದ್ರಿ. ಯಾವುದೇ ಒಂದು ಚಾನಲ್ ಅಲ್ಲಿ ಒಂದಷ್ಟು ಜನ ಕೆಲಸ ಮಾಡುವಂತ ಸಂದರ್ಭದಲ್ಲಿ ನಾನು ಪರ್ಸನಲಿ ಮಾತಾಡಿಸಿದಾಗ ಪೇಮೆಂಟ್ ತುಂಬಾ ಕಮ್ಮಿ ಇದೆ ಮೇಡಮ್, ನಮಗೆ ಕೆಲಸ ಮಾಡೋದು ಕಷ್ಟ ಆಗುತ್ತೆ, ಸೊ ಒಂದು ಮಿನಿಮಲ್ ಪೇಮೆಂಟು ಕೊಡಲ್ಲ, ಈ ರೀತಿ ತುಂಬಾ ಅಂದ್ರೆ ಚಿಕ್ಕ ಆರ್ಟಿಸ್ಟ್ ನೇಮ್ ಫೇಮ್ ಇರೋರ್ದು ಬೇರೆ, ಒಂದು ರಾಯಲ್ ಟ್ರೀಟ್ಮೆಂಟ್ ಇರುತ್ತೆ. ಸೊ ಸ್ಟ್ರಗ್ಲಿಂಗ್ ಆಕ್ಟರ್ಸ್ಗೆ ತುಂಬಾ ಕಷ್ಟ ಅಂತ ಹೇಳ್ತಾರೆ. 1.5 ವರ್ಷ ಆದ ನಂತರ ಏನ್ ಫೇಸ್ ಮಾಡಿದ್ರಿ? ಎಲ್ಲಿದ್ರು ಅವಿನಾಶ್? ಹೇಗಿದ್ರು? ಇಲ್ಲ, ನಾನು ಬ್ಯಾಂಗ್ಳೂರಲ್ಲೇ ಇದ್ದಿದ್ದು. ನಾನು ಶೋಗೆ ಫಸ್ಟು 1 ವರ್ಷ ಮಾತ್ರ ಇಲ್ಲೇ ಶೋ ಅಲ್ಲೇ ಇದ್ದಿದ್ದು. ಅವರೇ ರೂಮ್ ಕೊಟ್ಟು ಎಲ್ಲ ಪ್ರತಿಯೊಂದು ಇತ್ತು. ಅದಾದಮೇಲೆ ಊರಿಗೆ ಹೋಗ್ಬಿಟ್ಟು ನಾನು ಇಲ್ಲಿಗೆ ಸಿನಿಮಾ ಮಾಡ್ತಾ ಇದ್ನಲ್ಲ, ಬೇಡ ಅಂತ ಇಲ್ಲಿಗೆ ಬಂದು ಇಲ್ಲೇ ಶಿಫ್ಟ್ ಆಗಿದೆ. ಬಟ್ ಅಪ್ ಆ್ಯಂಡ್ ಡೌನ್ಸ್ ಇತ್ತು. ನನಗೆ ಕೆಲವೊಂದು ಈವೆಂಟ್ಸ್ ಇತ್ತಲ್ಲ, ಅದರಿಂದ ಒಂದಷ್ಟು ನಡೀತಾ ಇತ್ತು. ಅದು ಹಂಗಾಗಿ ನಡೀತಾ ಇತ್ತು. ಬಟ್ ಸಿನಿಮಾನೂ ಇತ್ತಲ್ಲ, ಹಂಗಾಗಿ ಬ್ಯಾಲೆನ್ಸ್ ಮಾಡ್ತಿದ್ದೆ. ರಿಯಾಲಿಟಿ ಶೋ ನನಗೆ ಬೇಡ ಅನ್ನಿಸ್ತು. ಯಾಕಂದರೆ ಏನೇ ಮಾಡಿದ್ರು, ಎಷ್ಟೇ ಶೋ ಮಾಡಿ ಏನೇ ಸೀರಿಯಲ್ ಮಾಡಿದ್ರು ನಾನು ಸ್ಟ್ಯಾಂಡ್ ಆಗೋದು ಸಿನಿಮಾದಲ್ಲಿ. ನನಗೆ ಬೇಡ, ಫೋಕಸ್ ಅಲ್ಲಿಗೆ ಡೈರೆಕ್ಟ್ ಹೋಗೋಣ ಅಂತ ಸಿನಿಮಾಗೆ ನಿಂತಿದ್ದೆ. ಕೆಲವು ಈವೆಂಟ್ಸ್ ಮಾಡ್ತಾ ಇದ್ದೆ, ಒಂದಷ್ಟು ಈವೆಂಟ್ಸ್ ಕರಿತಾ ಇದ್ರು, ಹೋಗ್ತಾ ಇದ್ದೆ ಬರ್ತಾ ಇದ್ದೆ. ಆ ಒಂದು ಜರ್ನಿಯಲ್ಲಿ ನಡೀತಾ ಇತ್ತು ಅಪ್ ಆ್ಯಂಡ್ ಡೌನ್ಸ್. ಎಲ್ಲೋ ಇದ್ದ ಅಂದ್ರೆ ಸಾಕಷ್ಟು ಜನ ನಾವು ಉದಾಹರಣೆ ನೋಡಿದೀವಿ. ಒಂದಷ್ಟು ಜನ ಸಾವಿಗೀಡಾದ್ರು, ಹಿಂದೆ ಮಾಡಿದಂತ ಪ್ಯಾಟೆ ಹುಡುಗಿರ ಹಳ್ಳಿ ಲೈಫ್ ಅಲ್ಲಿ ಇದ್ದಂಥವ್ರು ಕೂಡ ಸಾವಿಗೀಡಾದ್ರು. ಒಂದಷ್ಟು ಜನ ಸಿನಿಮಾ ಸೀರಿಯಲ್ ಮುಗಿದ ಮೇಲೆ ಎಲ್ಲಿ ಹೋದ್ರು ಅನ್ನೋದೇ ಗೊತ್ತಾಗೋದಿಲ್ಲ. ಸೊ ಕೇಳಿದಾಗ ಪೇಮೆಂಟಿಗೆ ನಾವು ಓದಾಡ್ತಾ ಇದೀವಿ, ಅವ್ರು TRPಗೋಸ್ಕರ ಕರ್ಕೊಂಡು ಬಂದ್ರು, ಅದಾದ ನಂತರ ನಮ್ಗೆ ಯಾವುದೇ ರೀತಿ ಸಪೋರ್ಟ್ ಆಗ್ಲಿಲ್ಲ ಅಂತ ಹೇಳುವವರು ಇದ್ದಾರೆ. TRPಗೋಸ್ಕರ ಅವಿನಾಶ್ ಅವ್ರನ್ನ ಬಳಸ್ಕೊಂಡ್ರಾ? ಏನ್ ಹೇಳ್ತೀರಿ? ಇದೆ ಮೇಡಮ್. ಯಾಕಂದರೆ ಒಂದಷ್ಟು ಜನ ನಾನಿದ್ದಾರೆ ಅಂತಲೇ ಶೋ ನೋಡ್ತಾ ಇದ್ದಿದ್ದು. ನನಗೆ ಇವತ್ತಿಗೂ ಕೇಳೋದು, ಯಾಕೆ ನೀ ಶೋ ಮಾಡ್ತಾ ಇಲ್ಲ, ಏನಕ್ಕೆ ಬರ್ತಾ ಇಲ್ಲ? ಬಟ್ ಆವಾಗ ನನಗನ್ಸಿದ್ದು TRPನೇ. ಯಾಕಂದರೆ ನಾನಿದ್ರೆ ಅಲ್ಲಿ ಒಂದಷ್ಟು TRP ರೇಸ್ ಆಗೋದು, ಇಲ್ಲಾಂದ್ರೆ ವ್ಯೂಸ್ ಆಗೋದು ಇತ್ತು. ಬಟ್ ಮಾಡ್ತಾರೆ. ನಾನು ನೋಡಿದಂಗೆ ಒಂದಷ್ಟು ಜನ ಎಷ್ಟೋ ಶೋಗಳು ಮಾಡಿದವ್ರು, ನನಗಿಂತ ಮುಂಚೆ ಇದ್ದವರೆಲ್ಲ ಶೋಸ್ ಬಂದು ಕಣ್ಣಿಗೆ ಕಾಣ್ದಂಗೆ ಇದ್ದಾರೆ. ಬಟ್ ಅವ್ರನ್ನ ಮತ್ತೆ ರಿಪೀಟ್ ತೊಗೊಳಲ್ಲ. ಇನ್ನು ನೆಕ್ಸ್ಟ್ ಆಡಿಷನ್ ಮಾಡ್ತಾರೆ, ಕರ್ಕೊಳ್ತಾರೆ. ಕೆಲವ್ರು ಅವ್ರ ಫೇವ್ರೇಟ್ ಇದ್ದವರು, ಅವರು ತುಂಬ ಆ ಬಾಂಡಿಂಗ್ ಇದ್ದವ್ರನ್ನ ಮಾತ್ರ ತೊಗೊತಾರೆ. ಬಟ್ ಕೆಲವ್ರನ್ನ ತೊಗೊಳಲ್ಲ. ಯಾಕೆ ಅಂತಂದರೆ ಬೇಡ, ಸಾಕು, ಅವಾಗ ಯೂಸ್ ಮಾಡಿ. ಈ ತಾರತಮ್ಯದಿಂದ ತುಂಬಾ ಕೆಲವರಿಗೆ ಲಾಸ್ ಆಗುತ್ತೆ ಅಂತ ಮೇಡಮ್. ನೀವು ಹೇಳ್ದಂಗೆ ಎಷ್ಟೋ ಜನ ಸತ್ತೋಗಿದ್ದಾರೆ. ಯಾಕಂದರೆ ಅದನ್ನ ಫೇಸ್ ಮಾಡೋಕ್ಕಾಗಲ್ಲ. ನಿಮ್ಗೊಂದು ಐಪ್ ಕೊಟ್ಬಿಟ್ಟು, ಫೇಮು ನೇಮು ಕೊಟ್ಬಿಟ್ಟು ಸಡನ್ ನೀನು ಹೋಗಿ ಕೆಲಸ ಮಾಡೋ ಅಂದ್ರೆ ಅವ್ರಿಗೆ ಆಗಲ್ಲ. ಬಟ್ ಕೆಲವರು ಬಂಡ ಧೈರ್ಯ ಇರೋರು ನಮ್ಮಂಥವ್ರು ಇರ್ತಾರೆ. ನಾವೇನಾದ್ರೂ ಪರವಾಗಿಲ್ಲ, ನಾವು ಬಂದಿರೋದೇ ಝೀರೋಯಿಂದ, ಝೀರೋ ಹಾಕೋ ರೆಡಿ, ಹೀರೋ ಆಗೋಕ್ಕೂ ರೆಡಿ, ಏನು ಮಾಡೋಕ್ಕೂ ರೆಡಿ. ಬಟ್ ಕೆಲವರು ಅದು ಫೇಸ್ ಮಾಡೋಕ್ಕಾಗಲ್ಲ. ಒಂದು ಫ್ಯಾಮಿಲಿ ಎದುರಿಸ್ಬೇಕು, ಇಲ್ಲ ಹೆಂಡತಿ ಮಕ್ಳಿಗೆ ಎದುರಿಸ್ಬೇಕು. ಕೆಲವರು ಒಂದಷ್ಟು ಜನ ಬೇಕು ಅಂತ ಚುಚ್ಚಿ ಮಾತಾಡ್ತಾರೆ. ನೀವು ಕ್ಯಾರೆಕ್ಟರ್ ವೈಸ್ ಹಾಗಾದ್ರೆ ದರ್ಶನ್ ರೀತಿನೇ. ಸೊ ನಮ್ಮ ವೀಕ್ಷಕರಿಗೆ ಇದು ಗೊತ್ತಾಗುತ್ತೆ, ಏನಾದ್ರೂ ಫೇಸ್ ಮಾಡ್ತೀನಿ ಅಂತ. ಇವತ್ತು ಫೇಮ್ ಇರುತ್ತೆ, ನಾಳೆ ಹೋಗುತ್ತೆ. ಹೌದು ಮೇಡಮ್. ಅದು ನಿಮ್ಗೆ ಬಂದ್ರು ಒಂದೇ ತರ ಇರಬೇಕು, ಬರ್ದಿದ್ರು ಒಂದೇ ತರ. ನನ್ ಕಲ್ತಿದ್ದು, ನಾನು ಒಂದಷ್ಟು ನೋಡಿದ ಪ್ರಕಾರ, ಬಂದ್ರು ಒಳ್ಳೆ ಹೈಪು ಚೆನ್ನಾಗಿದ್ದು ಒಳ್ಳೆ ಸಿನಿಮಾ ಮಾಡ್ಕೊಂಡ್ರು ಹಂಗೆ ಇರಬೇಕು. ಇಲ್ಲ ನನಗೆ ಅದಿಲ್ಲ ಅಂದ್ರೂ ಕೆಳಗೆ ಬಂದ್ರು ನಾನು ಚಾಪೆ ಮೇಲೆ ಮಲ್ಗೋಕ್ಕೂ ರೆಡಿ ಇರಬೇಕು, ಇಲ್ಲ ನೆಲದ ಮೇಲೆ ಮಲ್ಗೋಕೆ ಇರಬೇಕು, ಇಲ್ಲ ಒಳ್ಳೆ ಆರಾಮಾಗಿ ಬೆಡ್ ಮೇಲೆ ಮಲ್ಕೋ ರೆಡಿ. ಬಟ್ ಎರಡೂ ಒಂದೇನೆ. ಕೆಳಗೆ ಮಲಗಿದ್ರು ನಿದ್ದೆನೇ ಬರುತ್ತೆ, ಮೇಲೆ ಮಲಗಿದ್ರು ನಿದ್ದೆನೇ ಬರುತ್ತೆ. ಮತ್ತೆ ಯಾಕೆ ಅವ್ರು ಯಾರೋ ಮಾತಾಡ್ತಾರೆ, ಇವ್ರು ಯಾರೋ ಮಾತಾಡ್ತಾರೆ ಅಂತ ನಮ್ಮನ್ನು ನಾವು ಯಾಕೆ ಹಾಳು ಮಾಡ್ಕೋಬೇಕು? ನಮ್ಮ ಕೆರಿಯರ್ ಯಾಕೆ ಹಾಳು ಮಾಡ್ಕೋಬೇಕು? ಏನೇ ಆದ್ರೂ ಫೇಸ್ ಮಾಡಬೇಕು. ಎಷ್ಟೇ ಕಷ್ಟ ಬರಲಿ ನಾನು ಎದುರಿಸಿ ನಿಲ್ತೀನಪ್ಪ. ಇವತ್ತು ಅವ್ರು ಮಾತಾಡಿದಾರ, ಅದಕ್ಕೆ 100 ಪಟ್ಟು ಮಾತಾಡೋ ಥರ ಒಳ್ಳೆ ಅವ್ರ ಬೇಂದೇ ಬರಬೇಕು, ಆ ಥರ ಮಾತಾಡಬೇಕು. ಈ ಫೇಮ್ ಬಂದಾಗ ದರ್ಶನ್ ತರಾನೇ ಇದ್ದಾರೆ ಅಂತ ಹೇಳಿ ಎಲ್ಲ ಕಡೆ ಸದ್ದಾದಾಗ, ಅವಾಗ ಏನಾದ್ರು ನೆಗೆಟಿವ್ ಕಾಮೆಂಟ್ಸ್ ಬಂದಿದ್ದಿದೆಯಾ?
ನನ್ಗೆ ಇವತ್ತಿನವ್ರಿಗೂ ಆ ಥರ ಯಾರು ಅಂದಿಲ್ಲ. ಎಲ್ಲರೂ ಪ್ರೀತಿಯಿಂದನೇ ಮಾತಾಡ್ತಾರೆ, ಪ್ರೀತಿಯಿಂದನೇ ಹೇಳ್ತಾರೆ, ಚೆನ್ನಾಗಿದ್ಯಾ, ಚೆನ್ನಾಗಿ ಮಾಡ್ತಿದ್ಯಾ, ಇನ್ನೂ ಮಾಡು, ಶೋಸ್ ಬಾ ಅಂತಾರೆ. ಬಟ್ ನನಗೆ ಶೋ ಸದ್ಯಕ್ಕೆ ನನಗೆ ಇಷ್ಟ ಆಗೋ ಥರ ಇರಲಿಲ್ಲ. ನಾ ಮಾಡಿದೆ, ಇವತ್ತಿಗೂ ಎಲ್ಲೇ ಹೋದ್ರು ಆ ಪ್ರೀತಿ ಕೊಡ್ತಾರೆ. ನಿಮಗೆ ಇಷ್ಟ ಆಗೋ ತರ ಶೋ ಇರ್ಲಿಲ್ಲ ಅಂತ ಹೇಳಿ ನಿಮ್ಗೆ ಅನ್ಸ್ತು, ಜೆನ್ಯೂನ್ ಆಗಿ ಹೇಳೋದಾದ್ರೆ? ಮೇಡಮ್, ನನಗೆ ಕಾಮಿಡಿ ನನಗೆ ಸೂಟ್ ಆಗ್ತಿರ್ಲಿಲ್ಲ. ನನಗೆ ನನ್ನ ಸಿನಿಮಾ ಮಾಡಿದಾಗಲೂ ಅಷ್ಟೇ, ನಾನು ಸೆಟಲ್ ಆಗಿ ಬರ್ಬೇಕು, ಸೆಟಲ್ ಆಗಿ ಹೋಗ್ಬೇಕು. ನಂಗೆ ತುಂಬ ಓವರ್ ಎಕ್ಸ್ಪ್ರೆಷನ್ ಕೊಡೋದು, ಓವರ್ ಆಗಿ ಇದು ಮಾಡೋದು ನನಗೆ ನನ್ನ ಮನಸ್ಸಾಕ್ಷಿನೇ ಅನ್ಸಾಯ್ತು. ಬೇಡ, ನೀನು ಅದು ಮಾಡ್ತಾರೋದು ಸರಿಯಲ್ಲ, ಬಿಟ್ಬಿಡು. ನೀನೇನು ಮಾಡಬೇಕು, ಫೋಕಸ್ಸು ಸಿನಿಮಾ. ಏನೇ ಮಾಡೋದು ಸಿನಿಮಾ ಬರೋದು, ನಂಗೆ ಸಿನಿಮಾ ಬೇಕು. ನಾನು ಅದಕ್ಕೆ ಅದನ್ನು ಎಷ್ಟೋ ಸೀರಿಯಲ್ ಕರೆದ್ರೂ ನಾನು ಮಾಡಿರಲಿಲ್ಲ. ಬಟ್ ನನಗೆ ಕರೆಕ್ಟಾಗಿ ಸೂಟ್ ಆಗ್ತಿರ್ಲಿಲ್ಲ ಅದು. ಇಲ್ಲ, ನನಗೆ ನನ್ನ ಜಡ್ಜ್ಮೆಂಟಿಗೆ ಇದು ಯಾಕೋ ಸರಿ ಅನಿಸ್ತಾ ಇಲ್ಲ, ಇದು ವರ್ಕ್ ಆಗಲ್ಲ, ನೆಕ್ಸ್ಟ್ ಹೋದಾಗ ಎಲ್ಲೋ ಇಲ್ಲಿಂದ ನಾನು ತಪ್ಪಾಗುತ್ತೆ, ನಾನು ಬಿಟ್ಬಿಟ್ಟಿದ್ದೆ, ಬೇಡ ಅಂತ. ನಿಜವಾಗ್ಲೂ ಕೂಡ ತಾರತಮ್ಯ ಇದೆಯಾ? ಇವರು ಜಾಸ್ತಿ ಚೆನ್ನಾಗಿ ಮಾಡ್ತಾರೆ, ಇವ್ರು ಮಾಡಲ್ಲ, ಅಥವಾ ಅವ್ರಿಗೆ ಫೇವ್ರೆಟ್ ಇರೋರ್ನ ಇದೆ ಫೇವ್ರೇಟ್ ಇರೋರು ಇದ್ದಾರೆ. ಬಟ್ ಒಬ್ಬನ ಕೆಲ್ಸಕ್ಕೆ ತೊಗೊಂಡ್ಮೇಲೆ ಅವ್ನು ಪದೇ ತಗೊಳಲ್ಲ. ಯಾಕಂದ್ರೆ ಅವ್ರಿಗೆ ಅದು ಏನೇನು ಮೆಂಟಾಲಿಟಿ ಇರುತ್ತೋ ನನಗೆ ಗೊತ್ತಿಲ್ಲ. ಆ ಥರ ಮಾಡೋ ಬದಲು ತಗೊಳೋದೇ ಬೇಡ ಅನ್ಸ್ಬಿಡುತ್ತೆ. ಯಾಕಂದ್ರೆ ಬಂದು ಮತ್ತೆ ರಿಟರ್ನ್ ಅವ್ರು ಅದೇ ಕೆಲಸ ಮಾಡೋದು, ಇಲ್ಲ ಒಂದು ಊರು ಮನೆಯವ್ರನ್ನ ಆಡ್ಕೊಂಡು ಹೋಗ್ತಾರೆ, ಇಲ್ಲ ಅವ್ರ ಮನ್ಸಿಗೆ ನೋವಾಗುತ್ತೆ, ಅವ್ರ ಫ್ಯಾಮಿಲಿಗೆ ಏನೋ ಹೇಳೋಕ್ಕೂ ಬಾಯಿ ಇರಲ್ಲ. ಇಲ್ಲ ಅವ್ರು ಹಂಗೆ ಮಾಡಿದ್ರು, ಇಲ್ಲ ನಾನು ಮಾಡ್ತೀನಪ್ಪ, ಅವ್ರು ಕರೆದಿಲ್ವಾ, ಅವ್ರು ತಪ್ಪಿಲ್ಲ ಬಿಡು, ಆಯಿತು, ನಿನಗೇನು ಕರೆದು ಕೆಲಸ ಕೊಟ್ಟಿದ್ದಾರೆ, ನಿನ್ಗೆ ಒಂದಷ್ಟು ಜನಕ್ಕೆ ರೆಕಗ್ನೈಸ್ ಆಗೋ ಥರ ಮಾಡಿದಾರಲ್ವಾ, ಬಿಟ್ಬಿಡು. ಅವ್ರನ್ನೇ ಯಾಕೆ ನಂಬ್ಕೊಂಡಿರ್ತೀಯ ನೀನು ಅದು ಬಿಟ್ಟು ಬೇರೆ ಏನಾದರೂ ಮಾಡು. ಈಗ ಆಲ್ಮೋಸ್ಟು ಯೂಟ್ಯೂಬ್ ಮಾಡ್ತಾ ಇದ್ದಾರೆ, ರೀಲ್ಸ್ಗಳು ಸ್ಟಾರ್ಟ್ ಮಾಡ್ತಾ ಇದ್ದಾರೆ, ಯಾರು ಗೊತ್ತಿಲ್ಲದೆ ಇರೋರು, ಏನು ABCD ಬರ್ದೇ ಇರೋರು ಮಾಡ್ತಾ ಇದ್ದಾರೆ. ನೀನು ಇಷ್ಟೆಲ್ಲ ಮಾಡಿದ್ಯಾ, ಆಯಿತು, ಅವ್ರು ಶೋ ಕೊಟ್ಟಿದ್ದಾರೆ, ರೆಕಗ್ನೈಸ್ ಆಗಿದೆಯಾ, ಅದೇ ನೀನು ಆಯಿತು, ಕೊಟ್ಟಿರೋದು ಒಂದು ಪುಣ್ಯ ಅನ್ಕೊಂಡ್ಬಿಟ್ಟು ಬೇರೆ ನೀನು ಮಾಡು. ನೀನು ಯಾಕೆ ಸಾಯ್ತೀಯಾ? ಒಬ್ಬರ ಮೇಲೆ ಯಾಕೆ ಡಿಪೆಂಡ್ ಆಗ್ತೀಯಾ? ಇದಿಲ್ಲ ಅಂದರೆ ಅದು ಮಾಡು, ಅದಿಲ್ಲ ಅಂದರೆ ಇಲ್ಲಿ ಮಾಡು, ಎರಡೂ ಆಗಿಲ್ವಾ, ಕೆಲಸ ಮಾಡ್ಕೊಂಡು ಊಟ ಮಾಡುವ, ಅದಾದ್ರೆ ಬದುಕ್ಬೋದಲ್ವಾ. ಎಷ್ಟು ಸಂಭಾವನೆ ಕೊಡ್ತಾ ಇದ್ರು ಅಥವಾ ಕೇಳೋದಾದ್ರೆ? ಬಿಕಾಸ್ ಸ್ಟ್ರಗ್ಲಿಂಗ್ ಪೀರಿಯಡ್ ಇರುತ್ತೆ. ತುಂಬಾ ಕಡಿಮೆನೇ ಇತ್ತು. ಬಟ್ ಅವಾಗ ಅದು ಓಕೆ ಅನಿಸ್ತಿತ್ತು. ಬಟ್ ಈಗ ಆ ಪೇಮೆಂಟಲ್ಲಿ ಮಾಡೋಕ್ಕಾಗಲ್ಲ, ತುಂಬ ಕಡಿಮೆನೆ. ಬಟ್ ನಮ್ಗೇನಂದ್ರೆ ಅವಕಾಶ, ನಾವು 4 ಜನಕ್ಕೆ ಕಾಣಿಸ್ಕೊಂತೀವಿ, ಇದರಿಂದ ಇನ್ನೊಂದೇನು ಅವಕಾಶ ಸಿಗುತ್ತೆ ಅನ್ನೋಕ್ಕೋಸ್ಕರ ಮಾಡ್ತಾ ಇದ್ದಿದ್ದು ಬಿಟ್ರೆ ಅಂತ ಏನಿಲ್ಲ. ಓಕೆ ಆ ಜೀವನಕ್ಕೆ ಏನು ಬೇಕು ಅಷ್ಟು ಕೊಡ್ತಾ ಇದ್ರು ಅಷ್ಟೇ. ಬಟ್ ಇವಾಗ ಇಲ್ಲ, ಇನ್ನೂ ಜಾಸ್ತಿ ಮಾಡಿದ್ದಾರೆ. ನಾವಿದ್ದಿದ್ದ ಸೀಸನಲ್ಲೆಲ್ಲ ಇರಲಿಲ್ಲ, ಈಗ ಇನ್ನೂ ಜಾಸ್ತಿ ಆಗ್ತಾ ಇದೆ. ಅಂದ್ರೆ ಈಗಿನ ತಕ್ಕನಂಗೆ, ಈಗಿನ ಖರ್ಚಿಗೆ ಏನು ಬೇಕು ಅಷ್ಟಕ್ಕೆ ಇನ್ನೂ ಜಾಸ್ತಿನೇ ಕೊಡ್ತಾ ಇದ್ದಾರೆ. ಈ ರಿಯಾಲಿಟಿ ಶೋ ಆದ ನಂತರ ಮುಂದೇನು ಅನ್ನುವಂಥ ಒಂದು ಯೋಚನೆಯನ್ನ ಮಾಡಿ ಸಾಕಷ್ಟು ಜನ ಏನು ಕೆಲಸ ಸಿಗ್ತಾ ಇಲ್ಲ, ಮನೆಗೆ ಹಳ್ಳಿಗೆ ವಾಪಸ್ ಹೋದ್ರೆ ತಂದೆ ತಾಯಿ ಪ್ರಶ್ನೆ ಮಾಡ್ತಾರೆ, ಊರವ್ರು ಪ್ರಶ್ನೆ ಮಾಡ್ತಾರೆ ಅಂತ ಹೇಳಿ ಸಾವಿಗೀಡಾದವ್ರು ಸಾಕಷ್ಟು ಮಂದಿ ಇದ್ದಾರೆ. ಸೊ ನಿಮ್ಗೆ ಯಾರಾದ್ರೂ ಪರಿಚಯ ಇದ್ರ, ಏನಾರು ಹೇಳ್ಕೊಂಡಿದ್ರು? ಇಲ್ಲ, ರೀಸೆಂಟ್ ಆಗಿ ಇವರು ನಾನು ಸಿದ್ದಿ ಕಾಮಿಡಿ ಕಿಲಾಡಿ ಮಾಡ್ತಾ ಇದ್ರು ಸಿದ್ದಿ ಅವರು. ಬಟ್ ಏನೇ ಆದ್ರೂ ಎದುರಿಸ್ಬೇಕು ಅವ್ರಿಗೆ. ಗಂಡ ಹೆಂಡತಿ ಅವ್ರು ರೀಸೆಂಟ್ ಮದುವೆ ಆಗಿದೆ, ನಂಗೆ ಗೊತ್ತಿಲ್ಲ, ಮಕ್ಕಳಿದ್ದಾರೆ, ಅವ್ರ ಫ್ಯಾಮಿಲಿ ಇದ್ದಾರೆ, ಅವ್ರು ನಂಬ್ಕೊಂಡು ಆ ಮಗು ಇದೆ, ಅವ್ರ ಮಿಸ್ಸಸ್ ಇದ್ದಾರೆ, ತಂದೆ ತಾಯಿ ಇರ್ತಾರೆ. ಯಾರೋ ಏನೋ ಹೇಳಿದ್ರು ಅಂತ ಅಂದ್ಕೊಂಡು 4 ಜನಕ್ಕೋಸ್ಕರ ಅದು ಅಯ್ಯೋ ಇವ್ರು ಹಿಂಗೆ ಅಂದ್ರು, ಅಯ್ಯೋ ಆ ನೋವು ತಗೊಂಡು ಆ ಡಿಪ್ರೆಷನ್, ಗೊತ್ತಿಲ್ಲ, ನನಗೂ ಒಂದೊಂದು ಟೈಮ್ ಆ ಥರ ಅನ್ಸಿರುತ್ತೆ. ಬಟ್ ನಾವು ನಿಲ್ಬೇಕು. ಕಷ್ಟ ಬಂದ್ಬಿಡ್ತು ಅನ್ನೋದು ಬೇಡ. ಯಾರಿಗೆ ಆದ್ರೂ ನಾನು ಹೇಳೋದ್ ಪ್ರಕಾರ ಏನೇ ಬಂದ್ರು ನಿಲ್ಬೇಕು. ಅದ್ ಬಿಟ್ಬಿಟ್ಟು ಅಯ್ಯೋ ಅವ್ರೇನೋ ಅಂದ್ರು, ಇವ್ರು ಯಾರು ಬರಲ್ಲ, ಅವ್ರ ಮನೆ, ಅವ್ರ ಊಟನೇ ಅವರೇ ಮಾಡ್ಬೇಕು, ಅವರೇ ದುಡಿಬೇಕು, ಅವರೇ ಕಷ್ಟಪಡ್ಬೇಕು. ಹಂಗ ಅನ್ಕೊಂಡು ಇನ್ನೊಬ್ರು ಏನೋ ಮಾತಂದ್ರು, ಇನ್ನೊಬ್ರು ಯಾರಿಗೋಸ್ಕರ ಬದುಕೋದಲ್ಲ, ನಮಗೋಸ್ಕರ ನಾವು ಬದುಕೋಕ್ಕೋಸ್ಕರ. ಇವತ್ತೆಲ್ಲ ನಾಳೆ ಒಳ್ಳೇದಾಗುತ್ತೆ, ಅದಕ್ಕೋಸ್ಕರ ಸಾಯೋ ನಿರ್ಧಾರ ಎಲ್ಲ ತಪ್ಪದು. ಯಾರು ಆ ಥರ ಮಾಡಕ್ ಹೋಗ್ಬೇಡಿ. ಈಗ ಏನೇ ಬಂದ್ರು ನಿಲ್ಬೇಕು. ನಾನು ಅದೇ ಕಲ್ತಿದ್ದು. ನನಗೂ ಆಗಿದೆ, ಡಿಪ್ರೆಷನ್ಗೆ ಹೋಗಿದ್ದೀನಿ ಒಂದೊಂದು ಟೈಮ್. ಯಾಕಪ್ಪ ಬೇಕು ಇದೆಲ್ಲ ಅಂದಾಗ, ಬೇಡ, ಬಂದಿದ್ದೀನಿ, ಏನಾರಾಗಲಿ, ಫೇಲೂರು ಸಕ್ಸಸ್ಸೋ ಫೇಲೂರು, ನುಗ್ಗೋಣ, ಹಿಂದೆ ಇಡೋ ಸ್ಟೆಪ್ ಬೇಡ. ನನಗೊಂದು 4 ಜನ 5 ಜನ ಯಾರೋ ಏನೋ ಅಂದಿದ್ದು ಕೇಳಿಸ್ಕೊಂಡದ್ದು, ನನ್ನ ಮುಂದೆ ಹೇಳಿಲ್ಲ, ಯಾರೋ ಏನೋ ಅಂದಾಗ ಅಂದಿದ್ದೀರಾ ಅನ್ರಿ, ಇವತ್ತು ನಿಮ್ಮ ಟೈಮು, ನಾಳೆ ನನ್ನೊಂದು ಟೈಮ್ ಬರುತ್ತೆ. ಅವ್ನು ಧೈರ್ಯವಾಗಿರ್ಬೇಕು. ಸುಮ್ಮನೆ 1.5 ವರ್ಷ ನಿರಂತರವಾಗಿ ಡೈಲಿ ಕೆಲಸ ಇರ್ತಾ ಇತ್ತು. ಹೌದು. ಸೊ ಅದಾದ ನಂತರ ನೀವು ಹೇಳಿದ್ರಿ ತುಂಬಾ ಡಿಪ್ರೆಷನ್ಗೆ ಹೋಗಿದ್ದೆ ಅಂತ. ಈ ಇವರ TRP ಗೇಮಲ್ಲಿ ಸಾಕಷ್ಟು ಅಮಾಯಕರು ತೊಂದರೆಗೆ ಒಳಗಾಗ್ತಾರೆ ಅಂತ ಹೇಳಿ ನಿಮ್ಗೆ ಅನ್ಸುತ್ತಾ? ಈ ಚಾನೆಲ್ಗಳ TRPಗೋಸ್ಕರ ಒಬ್ಬರನ್ನ ಕರ್ಕೊಬರ್ತಾರೆ, ಒಂದೇ ಸಲ ಹೈಪ್ ಕೊಡ್ತಾರೆ, ಅದಾದ ನಂತರ ಅವ್ರು ಎಲ್ಲಿ ಹೋಗ್ತಾರೆ, ಕಣ್ಮರೆ ಆಗ್ಬಿಡ್ತಾರೆ ಒಂದಷ್ಟು ಜನ ಅಂತೂ. ಸೊ ಏನ್ ಹೇಳ್ತೀರಿ ಇದಕ್ಕೆ? ಇಲ್ಲ, TRPಗೋಸ್ಕರ ಕೆಲವು ಮಾಡ್ಬೋದೇನೋ, ಎಲ್ಲ ಮಾಡೋಕ್ಕಾಗಲ್ಲ. ಪ್ರತಿ ವರ್ಷ ಒಬ್ಬೊಬ್ರು ಅವ್ರ ಕೇಪಬಿಲಿಟಿ, ಅವ್ರು ಕರ್ಕೊಬಂದಿದ್ದಾರೆ, ಸ್ಟೇಜ್ ಕೊಟ್ಟಿದ್ದಾರೆ, ನಿಮ್ಮನ್ನು ಒಂದಷ್ಟು ಆಡಿಯನ್ಸ್ಗೆ ತೋರಿಸಿದ್ದಾರೆ. ನೀವು ಅದಾದ್ಮೇಲೆ ನಿಮ್ಮ ಕೇಪಬಿಲಿಟಿ ಎಲ್ಲದು ಅವ್ರೇನು ಅಗ್ರಿಮೆಂಟ್ ಮಾಡ್ಕೊಟ್ಟಿದ್ದಾರೆ, ಸಾಯೋವರೆಗೂ ನಿಮ್ಮನ್ನ ನೋಡ್ಕೊಳ್ತೀನಿ ಅಂತ ಒಂದು ಸ್ಟೇಜ್ ಕೊಟ್ಟಿದ್ದಾರೆ. ಅದರಲ್ಲಿ ನಾವು ಏನು ಯೂಸ್ ಮಾಡ್ಕೋಬೇಕು, ನಮ್ಮ ಕಲೆನ ನಾವು ಏನು ತೋರಿಸ್ಕೋಬೇಕು, ಅದನ್ನು ತೋರಿಸ್ಕೊಂಡು ನಾವು ಎಲ್ಲಿ ಮಾಡಬೇಕು, ಅದೊಂದೇ ಅಲ್ವಲ್ಲ. ಅದ್ಬಿಟ್ಟು ಸಿನಿಮಾ ಇದೆ, ಸೀರಿಯಲ್ಸ್ ಇದೆ,
ಯಾವುದು ಬೇಡ ಅಂದ್ರೂ ನೀವು ಸೋಷಿಯಲ್ ಮೀಡಿಯಾ ಇದೆ, ಯೂಟ್ಯೂಬ್ ಇದೆ, ಮಾಡಿ ಅದರಿಂದ ದುಡ್ಡು ಬರುತ್ತಲ್ಲ, ಇಲ್ಲ ಅದು ಇದು ಎಷ್ಟು ಕೆಲಸ ಇದೆ. ಅವಿನಾಶ್ ಅವರು ಇನ್ಸ್ಟಾಗ್ರಾಮ್ ಅಲ್ಲಿ ಸಿಕ್ಕಾಪಟ್ಟೆ ಫೇಮಸ್. ಸೊ ಇನ್ಸ್ಟಾಗ್ರಾಮ್ ಇಂದ ಏನ್ ಹೆಲ್ಪ್ ಆಯ್ತು, ಯಾವ ರೀತಿ ಇವಾಲ್ವ್ ಆದ್ರಿ? ಬಿಕಾಸ್ ಒಂದು ಫೇಮ್ ತಗೊಂಡು ಅದಾದ ನಂತರ ಇನ್ಸ್ಟಾಗ್ರಾಮ್ ಸೋಷಿಯಲ್ ಮೀಡಿಯಾ ಬಳಸ್ಕೊಳ್ಳೋದು ತುಂಬಾ ಜನಕ್ಕೆ ಗೊತ್ತಿರೋದಿಲ್ಲ. ಹೌದು. ಸೊ ನೀವು ಇನ್ಸ್ಟಾಗ್ರಾಮ್ ಮೂಲಕ ಏನೆಲ್ಲ ಕೆಲಸ ಮಾಡಿದ್ರಿ? ಎಷ್ಟು ದುಡ್ಡು ಬರ್ತಾ ಇದೆ ಸೋಷಿಯಲ್ ಇಲ್ಲ ಸೈಟ್ಸ್ ಇಲ್ಲ 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 ಯಾರು ಎಲ್ಲರೂ ಹೇಳ್ತಾರೆ ದುಡ್ಡು ಬರ್ತಾ ಇದೆ ಅಂತ. ನನಗೆ ಯಾವುದು ದುಡ್ಡು ಬರ್ತಾ ಇಲ್ಲ, ಯಾವ ಪ್ರಮೋಷನ್ ನಾನು ಮಾಡಿಲ್ಲ. ಕೆಲವು ತುಂಬಾ ಹೇಳಿದ್ರೆ ತುಂಬಾ ಪ್ರೀತಿಯಿಂದ ಮಾಡ್ತೀನಿ ಹೊರತು ದುಡ್ಡು ಕೊಟ್ಕೊಂಡು ಹಿಂಗೆ ಮಾಡಿ ಅಂತೇನಿಲ್ಲ. ತುಂಬ ಕಮ್ಮಿ ನಾನು ಸೋಷಿಯಲ್ ಮೀಡಿಯಾ ಇತ್ತೀಚೆಗೆ ಸ್ವಲ್ಪ ಯೂಸ್ ಮಾಡ್ತಾ ಇರೋದು, ತುಂಬ ಕಡಿಮೆನೇ. ನಾನು ಏನು ಅಷ್ಟಿಲ್ಲ, ಬಟ್ ಪ್ರೀತಿ ಕೊಡ್ತಾರಲ್ಲ ನನಗೆ, ಎಲ್ಲೇ ಹೋದ್ರು ಮಾತಾಡಿಸ್ತಾರೆ. ಒಂದು ಪೋಸ್ಟ್ ಮಾಡಿದ್ರೆ ಅದಕ್ಕೆ ಮೆಸೇಜ್ ಮಾಡ್ತಾರೆ, ಚೆನ್ನಾಗಿದೆ, ಚೆನ್ನಾಗಿ ಕಾಣಿಸ್ತೀರಾ, ಚೆನ್ನಾಗಿದ್ದೀರಾ, ಯಾವ ಸಿನಿಮಾ ಮಾಡ್ತಾ ಇದ್ದಾರೆ. ಆಗ ನಾನು ಅದೇ ಪ್ರೀತಿಯಿಂದ ಮಾತಾಡ್ಬೇಕಾದ್ರೆ ನನಗೆ ಯಾವ್ದು ಅಷ್ಟೊಂದು ಸೋಷಿಯಲ್ ಮೀಡಿಯಾ ಇನ್ಮೇಲೆ ಸ್ಟಾರ್ಟ್ ಮಾಡ್ತೀನಿ. ಓಕೆ, ಯೂಟ್ಯೂಬ್ ಮಾಡುವಂತ ಪ್ಲಾನ್ಸ್ ಏನು ಇತ್ತಾ, ಹೇಗೆ? ಬಿಕಾಸ್ ಯೂಟ್ಯೂಬ್ ಇಂದ ತುಂಬಾ ಅರ್ನ್ ಮಾಡ್ಬೋದು ಅನ್ನುವಂತ ಒಂದು. ಇಲ್ಲ ಅಂದ್ರೆ ಸಿನಿಮಾ ಮಾಡ್ತಾ ಇದೀನಲ್ಲ, ಮತ್ತೆ ಯಾಕೆ ಹಿಂದೆ ಹೋಗೋಣ, ಸಿನಿಮಾ ಮಾಡ್ತಾ ಒಂದು ಇದೀನಿ. ಸಿನಿಮಾಗೆ ಅವಿನಾಶ್ ಅವ್ರು ಚಾರ್ಜ್ ಮಾಡೋದು ಎಷ್ಟು? ಇಲ್ಲ ಕೊಡ್ತಾ ಇದಾರೆ, ಬಟ್ ನನಗೆ ಏನು ಅನ್ಕೊಂಡಿದೀನಿ ಆ ಅಮೌಂಟ್ ಕೊಡ್ತಾ ಇದಾರೆ. ಸಾಕು, ತೃಪ್ತಿ ಇದೆ ನನಗೆ. ಮುಂಚೆ ಏನೋ ಗೊತ್ತಿಲ್ಲ, ಈಗ ಮಾಡ್ತಾರೆ ಸಿನಿಮಾದಲ್ಲೆಲ್ಲ ಚೆನ್ನಾಗೇ ಇದೆ, ಒಳ್ಳೆ ಅಮೌಂಟೇ ಕೊಡ್ತಾ ಇದಾರೆ, ಒಳ್ಳೆ ಪೇಮೆಂಟ್ ಕೊಡ್ತಾ ಇದಾರೆ, ಚೆನ್ನಾಗಿ ನೋಡ್ಕೊತಿದ್ದಾರೆ. ಹೋಗಿದ ತಕ್ಷಣ ಕ್ಯಾರವನ್ ಕೊಡ್ತಾರೆ, ಪ್ರತಿಯೊಂದೂ ಇದಾಗ ಅಂದ್ರೆ ಒಬ್ಬ ಹೀರೋಗೆ ಏನು ಬೇಕು ಆ ಟ್ರೀಟ್ಮೆಂಟ್ ನಂಗೆ ತುಂಬ ಚೆನ್ನಾಗಿದೆ, ಖುಷಿ ಇದ್ದೀನಿ. ಸಾಕು. ಓಕೆ, ನೀವು ಹೇಳಿದ್ರಿ ತಂದೆ ತಾಯಿ ಅಥವಾ ಪೇರೆಂಟ್ಸ್ ನಿಮ್ಮ ಮಕ್ಕಳು ಲೈಫಲ್ಲಿ ಚೆನ್ನಾಗಿ ಹೋಗ್ತಾ ಇಲ್ಲ ಅವ್ರ ಲೈಫ್ ಜೀವನ ಅಂತ ಹೇಳಿದ್ರೆ ತುಂಬಾ ಹರ್ಟ್ ಆಗ್ತಾರೆ. ಸೊ ನಿಮ್ಗೆ ಆ ಒಂದು ಫೇಸ್ ಶೋ ಮುಗಿದಿದ ತಕ್ಷಣ ನಿಮ್ಮ ವೃತ್ತಿ ಅಂತ ಚೂಸ್ ಮಾಡಿದ್ಯೋ, ಅದು ರೆಗ್ಯುಲರ್ ಆಗಿ ಸೋರ್ಸ್ ಆಫ್ ಇನ್ಕಮ್ ಏನು? ಇಲ್ಲ, ಇನ್ಕಮ್ ಅದೇ ಈವೆಂಟ್ಸ್ ಹೋಗ್ತೀನಿ, ಒಂದಷ್ಟು ಎಷ್ಟು ಹೋದಾಗ ಅಮೌಂಟ್ ಸಿಗುತ್ತೆ. ಓಡಿಸ್ತೀರಿ ಅಂತ ಹೇಳಿ ಕೂಡ ಕೇಳಿ ಬಿಡ್ತಾ ಇಲ್ಲ, ಇವಾಗ ಓಡಿಸ್ತಾ ಇದೆ. ಬಟ್ ಇಷ್ಟು ಮಾಡಿದ್ಮೇಲೂ ಮತ್ತೆ ಅದೇ ಮಾಡೋಕ್ಕೂ ಬಿಡ್ತಾ ಇಲ್ಲ. ಯಾಕಂದ್ರೆ ಹೋದಾಗ ಮಾತಾಡಿಸ್ತಾರೆ, ಸರ್ ನೀವು ನೋಡಿದ್ದೀನಿ, ನಿಮ್ಮ ಕಣ್ಣಲ್ಲಿ ಗೊತ್ತಾಗ್ತಿದೆ ನೀವೇ ಅಂತ ಅಂದಾಗ ಬೇಡ ಸಾಕು, ಇಷ್ಟೆಲ್ಲ ಮಾಡ್ತಾ ಇದ್ದೀನಿ. ಅದೇನಂದ್ರೆ ಒಂದು ಲೈಫಲ್ಲಿ ಒಂದು ಪಾಠ. ಯಾಕಂದ್ರೆ ನಾವು ಎಷ್ಟೇ ಐಪಾಗಿ ಹೋದ್ರೂ ನಮ್ಗೆ ಒಂದು ಏಟ್ ಬಿದ್ದಾಗಲೇ ನಾವು ಕಲಿಯೋಕ್ಕಾಗೋದು. ಅದಕ್ಕೋಸ್ಕರ ಮಾಡ್ತಾ ಇದ್ದೆ. ಅದು ಸಾಕು, ಬೇಡಪ್ಪ ಇಷ್ಟು ದಿನ ಮಾಡಿದ್ದೀನಿ, ಇನ್ಮೇಲಾದರೂ ಕರೆಕ್ಟಾಗಿ ಫೋಕಸ್ ಮಾಡೋಣ ಸಿನಿಮಾ ಮೇಲೆ ಅಂತ ಸಾಕು ಅಂತ ಬಿಟ್ಟಿದ್ದೀನಿ. ಈವೆಂಟ್ಸ್ ಇದೆ, ಈವೆಂಟ್ಸ್ಗೆ ಹೋಗ್ತೀನಿ, ಅಲ್ಲೇ ಕೈ ತುಂಬ ದುಡ್ಡು ಕೊಡ್ತಾರೆ, ಏನಕ್ಕೆ ಬೇಡ ಅನ್ಕೊಂಡು ಸುಮ್ಮನೆ ಅದು ಟ್ಯಾನ್ ಆಗ್ತೀನಿ ತುಂಬ ಹೊರಗಡೆ ಎಲ್ಲ ಹೋದ್ರೆ ಅಂತ ಬೇಡ ಅಂತ ಬಿಟ್ಬಿಟ್ಟಿದ್ವಿ. ರಿಯಲ್ ಆಗಿ ನಿಮಗೆ ಪ್ರಪೋಸಲ್ ಬಂದಿದೆ. ಅದಕ್ಕೆ ನಾನು ನಿಮಗೆ ಹೇಳಿದ್ದು, ಒಂದಷ್ಟು ಜನ ನಾನು ಎಲ್ಲೇ ಹೋದಾಗ ಅಂದ್ರೆ ಪ್ರಪೋಸ್ ಮಾಡೋದಾಗಿರ್ಬೋದು, ಇಲ್ಲಾಂದ್ರೆ ನನಗೆ ನಿಮ್ ಕಂಡ್ರೆ ತುಂಬಾ ಇಷ್ಟ ಸರ್ ಪ್ಲೀಸ್ ಹಂಗೆಲ್ಲ ಅಂದಾಗ ಅನ್ಸುತ್ತೆ. ಬಟ್ ಯಾರಿಗೆ ಹೇಳಕ್ ಆಗಲ್ಲ, ನಮ್ದೇ ಆದಂತ ನಮ್ ಕಮಿಟ್ಮೆಂಟ್ಸ್ ಇರುತ್ತೆ, ನಮ್ದೇ ಆದಂತ ಒಂದು ಏಮ್ ಇರುತ್ತೆ ನನಗೆ ಮಾಡ್ಬೇಕು ಅಂದಾಗ ಪ್ರೀತಿಯಿಂದ ಆಯ್ತು ಅಂತ ಹೇಳ್ಕೊಂಡು ನಾನು ಹಂಗೆ ಒಪ್ಕೊಂಡೇ ಇಲ್ವಾ ಇದುವರೆಗೂ? ಈ ಸದ್ಯಕ್ಕೆ ಯಾರು ಇಲ್ಲ, ಇಲ್ಲಿವರೆಗೂ ಒಪ್ಕೊಳೋದಲ್ಲ, ಇನ್ನು ಮುಂದಕ್ಕೂ ಸದ್ಯಕ್ಕೆ ಬೇಡ ಅಂತ ಅನ್ಕೊಂಡು. ದರ್ಶನ್ ಅವ್ರು ಯಾವ ಸಿನಿಮಾ ನಿಮಗೆ ಸಿಕ್ಕಾಪಟ್ಟೆ ಇಷ್ಟ? ಎಲ್ಲ A to Z ಅವ್ರು ಮೆಜೆಸ್ಟಿಕ್ ಇಂದ ಹಿಡಿದು ಇಲ್ಲಿವರೆಗೂ ಇಷ್ಟನೇ. ಅವರೇ ಇಷ್ಟ ಅಂದ್ಮೇಲೆ ಅವ್ರ ಸಿನಿಮಾ ಎಲ್ಲದೂ ಇಷ್ಟ ನನಗೆ, ಎಲ್ಲ ತುಂಬಾ ಇಷ್ಟ. ಡೈಲಾಗ್ ಹೇಳೋದಾದ್ರೆ ಅವ್ರದ್ದು, ಕ್ಯಾಡ್ಬರೀಸ್ ಆನೆ ನಡೆದಿದ್ದೆ ದಾರಿ, ಬರ್ತಾ ಇದ್ದೀನಿ, ತಾಕತ್ತಿದ್ರೆ ಕಟ್ಟಾಕ್ರೋ. ಆ ಡೈಲಾಗ್ಸ್ ತುಂಬಾ ಇಷ್ಟ. ಯಾಕಂದ್ರೆ ಆ ಒಂದು ಫಿಸಿಕ್, 2-3 ಡೈಲಾಗ್ ಹೇಳಿ. ಮಚ್ಚಿ ಜೀವನದಲ್ಲಿ ದೊಡ್ಡ ಮನುಷ್ಯ ಆಗ್ಬೇಕು ಅಂದ್ರೆ ಚಿಲ್ಲರೆ ಕೆಲಸ ಮಾಡೋದನ್ನ ಬಿಡಬೇಕು. ಏನ್ ಬಿಡಬೇಕು? ಚಿಲ್ಲರೆ ಕೆಲಸ ಮಾಡೋದನ್ನ ಬಿಡಬೇಕು. ಒಂದು ಕೆಲವು ಅಂದ್ರೆ ಅವ್ರದ್ದು 1-2 ಅಂತಲ್ಲ, ಟೋಟಲ್ ಎಲ್ಲ ಸಿನಿಮಾ ಎಲ್ಲ ತುಂಬ ಇಷ್ಟ. ಅದು ಸಾಂಗ್ ಆಗಿರ್ಬೋದು, ಅವ್ರ ಮಾತು ಕತೆ, ಅವ್ರು ಇರೋದು ಪ್ರತಿಯೊಂದು ಅವರೇ ಇಷ್ಟ ಆದ್ಮೇಲೆ ಅವ್ರದ್ದೆಲ್ಲ ಅಂದರೆ ಎಲ್ಲ ಮೂವಿನೂ ಇಷ್ಟ ನನಗೆ. ಓಕೆ, ಸೊ ಕೊನೆಯದಾಗಿ ನಿಮ್ಮನ್ನ ತುಂಬಾ ಸಿಕ್ಕಾಪಟ್ಟೆ ಇಷ್ಟಪಡೋ ಜನರಿಗೆ ಅವಿನಾಶ್ ಅಂತ ಕಂಡುಹಿಡಿದೆ ದರ್ಶನ್ ಇವರೇ ಅವರೇ ಅಂತ ಹೋಗೋಗೆಲ್ಲ ನಿಮ್ಮನ್ನ ರೆಕಗ್ನೈಸ್ ಮಾಡೋಂಥ ಜನರಿಗೆ ಏನು ಹೇಳ್ತೀರಿ? ಏನು ಹೇಳಿದ್ರು ಕಡಿಮೆನೇ. ಯಾಕಂದ್ರೆ ಅಷ್ಟು ಪ್ರೀತಿ ಕೊಡ್ತಾರೆ, ಎಲ್ಲೇ ಹೋದ್ರೂ ಅವ್ರ ಮನೆ ಮಗನಿಗಿಂತ ಹೆಚ್ಚಾಗಿ ನನ್ನನ್ನು ಮಾತಾಡಿಸ್ತಾರೆ. ಆ ಪ್ರೀತಿಗೆ ನಾನು ಏನು ಬೆಲೆ ಕಟ್ಟೋಕ್ಕಾಗಲ್ಲ, ಏನು ಹೇಳಿದ್ರು ಕಡಿಮೆನೇ. ಕೊನೆವರೆಗೂ ಒಳ್ಳೆ ಸಿನಿಮಾ ಮಾಡಿ ಅವ್ರನ್ನ ಎಂಟರ್ಟೈನ್ ಮಾಡ್ತೀನಿ ಅಂತ ಹೇಳ್ತೀನಿ. ಓಕೆ, ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದ್ದು ನಿಮಗೆ ಹೇಗೆ ಅನಿಸ್ತು? ತುಂಬ ಖುಷಿ ಆಯಿತು. ಈಗ ಅದೇ ಒಂದು ಆಲ್ಮೋಸ್ಟ್ ಎಲ್ಲ ಬರೀ ಇಂಟರ್ವ್ಯೂ ಅಂತಾನೆ ಇದ್ದೀನಿ, ಬಟ್ ಸಿನಿಮಾ ಕಡೆ ಒಂದಷ್ಟು ಮಾಡ್ತಿದ್ದೀನಿ ಫೋಕಸ್ಸು. ನೆಕ್ಸ್ಟ್ ಅದಾದಮೇಲೆ ಸಪ್ರೇಟು ಮೂವಿ ಇದೆ ಅಂತಲೇ ಇಂಟರ್ವ್ಯೂ ನಿಮ್ಮ ಹತ್ರ ಬಂದು ನಾನೇ ಕೂರ್ತೀನಿ, ನಾನೇ ಕೇಳ್ತೀನಿ ನಿಮ್ಮ ಹತ್ರ. ತುಂಬ ಖುಷಿ ಆಯ್ತು. ನಾನು ತುಂಬ ಅಂದರೆ ಅದು ಏನು ಹೇಳಿದ್ರು ಕಡಿಮೆನೇ. ಯಾಕಂದರೆ ಆ ಪ್ರೀತಿಗೆ ನೀವು ಅಷ್ಟು ಬಂದು ಮಾತಾಡ್ತಿರಲ್ಲ, ಥ್ಯಾಂಕ್ ಯು ತುಂಬ. ಓಕೆ, ಸೊ ಇದಿಷ್ಟು ಕೂಡ ಜೂನಿಯರ್ ಡಿ ಬಾಸ್ ಅವರ ಮಾತಾಗಿತ್ತು. ಒಂದಷ್ಟು ಅವರ ಜರ್ನಿ ಬಗ್ಗೆ, ಮತ್ತೆ ಅವರು ರಿಯಾಲಿಟಿ ಶೋ ಮಾಡುವಾಗ ಎದುರಿಸಿದಂತಹ ಒಂದಷ್ಟು ಸವಾಲುಗಳು, ಮತ್ತೆ ಅವರ ಹೊಸ ಸಿನಿಮಾ ಕೂಡ ಈಗಾಗಲೇ ಬಿಡುಗಡೆಗೆ ಅಂದರೆ ರೆಡಿ ಆಗ್ತಾ ಇದೆ. ಸೊ ಅದು ಕೂಡ ಇನ್ನೇನು ಬರುತ್ತೆ. ಸೊ ಎಲ್ಲದ್ರ ಬಗ್ಗೆ ಮತ್ತೊಮ್ಮೆ ಅವ್ರ ಜೊತೆನೇ ಒಂದು ಸಂದರ್ಶನ ಮಾಡೋಣ. ಕ್ಯಾಮ್ರಾ ಪರ್ಸನ್ ಶ್ರೀನಾಥ್, ಭೂಮಿಕಾ ವಿ, ವಿಜಯವಾಣಿ, ಬೆಂಗಳೂರು.